ತನ್ನ ಕೆಲಸ ಕಾರ್ಯಗಳಲ್ಲಿ ಧ್ಯಾನಸ್ಥನಾಗುವುದೇ ಒಂದು ವಿಶೇಷವಾದಂಥ ತಪಸ್ಸು. ಧ್ಯಾನ ಎಂಬುದೇ ತಪಸ್ಸು. ನೋಡಿ, ಇದು ಜೇನು ಹುಳು ತನ್ನ ಗೂಡನ್ನು ಕಟ್ಟಬೇಕಾದ್ರೆ ಅದು ಧ್ಯಾನಸ್ಥನಾಗುತ್ತೆ, ತಪಸ್ಸನ್ನು ಮಾಡುತ್ತೆ. ಬೇರೆ ಕಡೆ ಹೋಗಿ ಆ ವಸ್ತುಗಳನ್ನು ತಗೊಂಡು ಬಂದು ಅಲ್ಲಿ ಗೂಡನ್ನು ಕಟ್ಟಬೇಕಾದ್ರೆ ಅಥವಾ ಮನೆಯನ್ನು ಕಟ್ಕೊಳ್ಬೇಕಾದ್ರೆ ಅದು ಯಾವತ್ತೂ ಅದು ಕಾಲೇಜಿಗೆ ಹೋಗಿ ಕಾಲೇಜಿನಲ್ಲಿ ಪಾಠ ಪ್ರವಚನಗಳನ್ನು ಕೇಳಿ ಇಲ್ಲಿ ಬಂದು ಮನೆಯನ್ನು ನಿರ್ಮಿಸೋದಿಲ್ಲ, ಗೂಡನ್ನು ನಿರ್ಮಿಸೋದಿಲ್ಲ. ಸಿಹಿ ಆದಂಥ ಆ ಹೂವಿನಗಳಲ್ಲಿ ಆ ರಸವನ್ನು ತಂದು ಇಲ್ಲಿ ಜೇನುತುಪ್ಪವನ್ನು ಮಾಡಲಿಕ್ಕೆ ಅದು ಯಾವುದು ಪ್ರಾಕ್ಟಿಕಲ್ ಆಗಲಿ ಅಥವಾ ಯಾವುದೇ ರೀತಿಯ ಕಾಲೇಜಿಗೆ ಹೋಗಿ ಕಲ್ತದ್ದು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಇದು ಧ್ಯಾನ.